ಸಿಎಂ ಪರ ಜಿಟಿ ದೇವೇಗೌಡರು ನೆನ್ನೆ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಇದರಿಂದ ಮೈತ್ರಿ ನಾಯಕರಿಗೆ ಒಂದು ದೊಡ್ಡ ಶಾಕ್ ಆಗಿಬಿಟ್ಟಿದೆ. ಯಾಕಂದ್ರೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅನ್ನ ಸಿಎಂ ಸಿದ್ದರಾಮಯ್ಯನವರನ್ನ ಮುಜುಗರಕ್ಕೀಡ್ ಮಾಡಬೇಕು, ಸಂಕಷ್ಟಕ್ಕೀಡ್ ಮಾಡಬೇಕು ಅಂತ ಮೈತ್ರಿ ನಾಯಕರು ಪಾದಯಾತ್ರೆಯಿಂದ ಹಿಡಿದು ಅನೇಕ ಹೋರಾಟಗಳನ್ನು ಮಾಡಿದ್ರು. ಆದ್ರೆ ಇದೀಗ ಜಿಟಿ ದೇವೇಗೌಡರು ನೀಡಿದಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಮೈತ್ರಿ ನಾಯಕರಿಗೆ ಶಾಕ್ ಆಗ್ಬಿಟ್ಟಿದೆ. ಆದ್ರೆ ಹಿಂದಿನ ಸಿಟ್ಟನ್ನ ಹೊರ ಹಾಕೋ ಭರದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರ ಜಿಟಿಡಿ ಅನ್ನೋದು ಪ್ರಶ್ನೆ. ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದ ಮೇಲೆ ಜಿಟಿಡಿ ಕಣ್ಣಿಟ್ಟಿದ್ರು. ಆದರೆ ಸುರೇಶ್ ಬಾಬುಗೆ ಅವಕಾಶ ಸಿಕ್ಕಿದ ಬಳಿಕ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡು ಬಿಟ್ಟಿದ್ರು ಜಿಟಿಡಿ. ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಮಿಸ್ ಆಗಿದ್ದೆ ಇಷ್ಟಕ್ಕೆಲ್ಲ ಕಾರಣನ? ಕುಮಾರಸ್ವಾಮಿ ವಿರುದ್ಧ ಪರೋಕ್ಷವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜಿಟಿಡಿ. ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ವಿಪಕ್ಷಗಳಿಗೆ ವಿಲನ್ ಆಗ್ಬಿಟ್ಟಿದ್ದಾರೆ ಜಿಟಿಡಿ. ಜೆಡಿಎಸ್ ಶಾಸಕ ಜಿಟಿಡಿ ಹೇಳಿಕೆಯಿಂದ ಸಿಎಂಗೆ ಇನ್ನಷ್ಟು ಬಲ ಬಂದಂಗಾಗ್ಬಿಟ್ಟಿದೆ. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಜೆಡಿಎಸ್ ಶಾಸಕ ಜಿಟಿಡಿಯ ಹೇಳಿಕೆ. ಈ ಒಂದು ಹೇಳಿಕೆ ಇದೆಯಲ್ಲ, ಇದು ಸಿಕ್ಕಾಬಟ್ಟೆ ಕುತೂಹಲಕ್ಕೆ ಕಾರಣವಾಗಿತ್ತು. ಕಾಂಗ್ರೆಸ್ನವರೆಲ್ಲ ಆ ತಕ್ಷಣಕ್ಕೆ ಎದ್ದು ನಿಂತ್ಬಿಟ್ರು. ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ, ಮಗನ್ನು ನೋಡಿದವರಲ್ಲ, ಹೆಂಡತಿನೂ ನೋಡಿದವರಲ್ಲ. ನಮ್ಗೆ ಗೊತ್ತಿದೆ ಚೆನ್ನಾಗಿ. ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯೋ ಗೊತ್ತಿಲ್ಲ ನನಗೆ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ವೀರೇಂದ್ರ ಪಾಟೀಲ್ ಇರಲಿ, ಕೆಂಗಲ್ ಹನುಮಂತಯ್ಯನ್ ಇರಲಿ, ಹೆಗ್ಡೆಯವರಿರಲಿ, ದೇವೇಗೌಡರು ಇರಲಿ, ಯಾರೇ SM ಅವರಿರಲಿ, ಒಳ್ಳೆ ಕೆಲಸಗಳನ್ನ ಏನ್ ಮಾಡಿಬಿಟ್ಟು ಹೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ. ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ. FIR ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ. ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಕೋಟಿಗಿಂತ ಕೊಟ್ಟಾರ, ಕೊಡಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯ 136 ಜನ ಟಿಕೆಟ್ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ. ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸೋರು ಯಾರು? ರಾಜೀನಾಮೆ ಕೊಡಿ. ಎಲ್ಲ ನಿಂತ್ಕೊಳ್ಳಿ. ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ FIR ಆಗಿದೆ ಎಲ್ಲರೂ ಕೊಡಿ. ಎಲ್ಲರೂ ತಾಕತ್ತಿದ್ರೆ ಏನ್ರಿ? ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ, ನ್ಯಾಯಾಲಯ ಇದೆ, ತೀರ್ಪುಗಳು ಕೊಡ್ತವೆ. ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು, ನಡೀತಾರೆ. ಅಭಿವೃದ್ಧಿ ಮಾಡಿ. ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ನಿನ್ನೆ ಜಿಟಿ ದೇವೇಗೌಡರು ಭಾಷಣ ಮಾಡ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ನ ನಾಯಕರಿಗೆ ಎದ್ದು ನಿಂತ್ಕೊಂಡ್ರು ಮತ್ತೆ ಧನ್ಯವಾದ ಸಲ್ಲಿಸಿದ್ರು. ಕಾಂಗ್ರೆಸ್ಗೇನೋ ಇದು ಪಾಸಿಟಿವ್ ಆಯಿತು ಮತ್ತು ಆನೆ ಬಲ ಬಂದಂಗಾಯಿತು. ಆದರೆ ಮೈತ್ರಿ ನಾಯಕರಿಗೆ ಈ ಜಿಟಿಡಿ ಅವರ ಈ ಸ್ಟೇಟ್ಮೆಂಟ್ ಎಷ್ಟು ಧರ್ಮ ಸಂಕಟಕ್ಕೆ ಈಡು ಮಾಡಿಬಿಟ್ಟಿದೆ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಿನ್ನೆಯ ದಿನ ಜೆಡಿಎಸ್ ನಾಯಕರಾಗಿದ್ದಂತಹ ಜಿಟಿ ದೇವೇಗೌಡರು ಕೊಟ್ಟಿರುವಂತಹ ಹೇಳಿಕೆ ಈಗ ಇರಿಸು ಮುರಿಸಿನ ಸನ್ನಿವೇಶವನ್ನು ತಂದೊಡ್ಡಿದೆ. ಒಂದು ಕಡೆ ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ ಜಿಟಿ ದೇವೇಗೌಡರು ರಾಜಕಾರಣ ಮಾಡುವ ವಿಚಾರದಲ್ಲಿ ರಾಜಕಾರಣವನ್ನ ಮಾಡಬೇಕು, ಎಲ್ಲದರಲ್ಲೂ ರಾಜಕಾರಣ ಮಾಡ್ಲಿಕ್ಕೆ ಹೋಗಬಾರದು ಅನ್ನುವಂತಹ ವಿಚಾರವನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಾದಲ್ಲಿ ಅವರ ರಾಜೀನಾಮೆಯನ್ನು ಬಯಸಿರುವಂತಹ ಕುಮಾರಸ್ವಾಮಿ ಅವರ ಮೇಲೂ ಹಲವಷ್ಟು ಆರೋಪಗಳಿವೆ. ಆ ಆರೋಪಗಳಿಗೆ ಪೂರಕವಾಗಿ ತಾವು ಕೂಡ ರಾಜೀನಾಮೆಯನ್ನು ಕೊಡ್ತಾರ? ರಾಜಕಾರಣ ಆಧಾರಿತ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು ನಿಲ್ಲಿಸಬೇಕು, ಜನಮನ್ನಣೆ ಪಡೆದಿರುವಂತಹ ನಾಯಕರನ್ನ ಅವರನ್ನ ಪದಚ್ಯುತಿ ಮಾಡುವುದು ಸರಿಯಲ್ಲ ಅನ್ನುವಂತ ವಿಚಾರದಲ್ಲಿ ನಡೆಯುತ್ತಿರುವಂತಹ ಪ್ರಕ್ರಿಯೆಗಳ ಬಗ್ಗೆ ಅವರು ಆ ರೀತಿಯನ್ನು ಹೇಳಿಕೆ ಕೊಟ್ಟಿರುವಂತದ್ದು ಕಾಂಗ್ರೆಸ್ ನಾಯಕರ ವಲಯದಲ್ಲಿ ಖುಷಿಯನ್ನು ತಂದಿದೆ. ಆದ್ರೆ ಮೈತ್ರಿ ನಾಯಕರು ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲದಿಂದ ಮುನ್ನಡೆಯಬೇಕಾದಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಒಂದ್ ಕಡೆ ಜಿಟಿ ದೇವೇಗೌಡ, ಮತ್ತೊಂದು ಕಡೆ ಬಿಜೆಪಿಯ ST ಸೋಮಶೇಖರ್ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಪಕ್ಷದ ಹೋರಾಟದ ನಿಲುವಿಗೆ ವಿರುದ್ಧವಾಗಿ ನಡೆದುಕೊಳ್ತಿದ್ದಾರೆ. ಇದು ಸಿದ್ದರಾಮಯ್ಯನವರು ಹೇಳಿದಂತಹ ಆತ್ಮಸಾಕ್ಷಿ ನಿಲುವಿಗೆ ಪೂರಕವಾಗುವಂತಹ ಸನ್ನಿವೇಶ ಅನ್ನುವಂಥದ್ದು ಈಗ ಎದುರು ನೋಡುವಂತ ವಿಚಾರ. ಅಂದ್ರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದ್ರೆ ಪಕ್ಷದ ನಿಲುವು ಮತ್ತು ಸಿದ್ಧಾಂತಗಳಿಗೆ ಇದು ವ್ಯತಿರಿಕ್ತವಾಗ್ತಿದೆ. ಎರಡೂ ಪಕ್ಷಗಳು, ಮೈತ್ರಿ ಪಕ್ಷಗಳು ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ಪಕ್ಷದ ನೆಲೆಗಟ್ಟಿಗೆ ಮತ್ತು ಅದರ ವಿಚಾರಧಾರೆಗಳಿಗೆ, ಹೋರಾಟದ ನಿಲುವಿಗೆ ಅಡ್ಡಿಯನ್ನು ಉಳಿಸುವಂತ ಸನ್ನಿವೇಶ ಇರೋದ್ರಿಂದಾಗಿ ಬಹುತೇಕ ಮೈತ್ರಿ ಪಕ್ಷದ ನಾಯಕರೆಲ್ಲರೂ ಕೂಡ ಮುಂದಿನ ವಾರದಲ್ಲಿ ಸಭೆಯೊಂದನ್ನ ಸೇರಿ ಈ ವಿಚಾರದಲ್ಲಿ ಚರ್ಚೆ ನಡೆಸುವಂತ ಯೋಚನೆಯನ್ನ ಮಾಡಿಕೊಂಡಿದ್ದಾರೆ. ಹಾಗೆ
ಹೋರಾಟದ ವಿಚಾರವಾಗಿ ಹೇಳಿಕೆಗಳನ್ನು ಕೊಡುವಾಗಲೂ ಬಹಳ ಜಾಗರೂಕತೆಯಿಂದ ಮುನ್ನಡೆಯಬೇಕು ಅನ್ನುವಂತಹ ಒಂದು ಮಾತುಕತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಜಿ ಟಿ ದೇವೇಗೌಡರಂತ ಹಿರಿಯರಂತರನ್ನ ಪಕ್ಷದ ನೆಲೆಗಟ್ಟಲ್ಲಿ ಕಟ್ಟಿ ಹಾಕೋದು ಕಷ್ಟ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಒಟ್ಟಾರೆ ಕೂತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಹಂತದ ಮಾತುಕತೆಯನ್ನ ನಡೆಸಿ ಎಲ್ಲರಿಗೂ ತಿಳುವಳಿಕೆಯನ್ನು ಹೇಳುವ ಪ್ರಕ್ರಿಯೆಯನ್ನ ಮೈತ್ರಿ ನಾಯಕರು ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.